ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇದ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಎಷ್ಟು ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಾ ಇದ್ರು. ಏನಪ್ಪಾ ಅಂದ್ರೆ ಫಸ್ಟ್ ಇಯರ್ ಡಿಗ್ರಿಗೆ ಸಂಬಂಧಿಸಿದ ಹಾಗೆ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಸಮ್ಮರಿ ಸಾರಾಂಶವನ್ನ ತಿಳಿಸ್ಕೊಡಿ, ಹಾಗೇನೆ ನೋಟ್ಸ್ ನ ವಿವರಣೆಯನ್ನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ ಇಯರ್ ಡಿಗ್ರಿ ಫಸ್ಟ್ ಸೆಮ್ಗೆ ಸಂಬಂಧಿಸಿದ ಹಾಗೆ ಭಾವಾರ್ಥ ಜೊತೆಗೆ ನೋಟ್ಸ್ ಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತಾನೆ. ಹಾಗೇನೆ ನೀವು ಯಾವ ಒಂದು ಯೂನಿವರ್ಸಿಟಿ ಅವರು ಆಗಿದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಅದರ ಜೊತೆಗೆ ನಾವು ನಮ್ಮ ವಾಟ್ಸ್ಆಪ್ ನಂಬರ್ ಅನ್ನ ಕೊಟ್ಟಿದ್ದೇವೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ. ಆ ಒಂದು ನಂಬರ್ಗೆ ನಿಮ್ಮ ಯೂನಿವರ್ಸಿಟಿ ನೇಮ್ ಮತ್ತೆ ನಿಮ್ಮ ಕನ್ನಡ ಒಂದು ಪಾಠಗಳನ್ನ ಕಳಿಸ್ಕೊಟ್ರೆ ನಾವು ಅದಕ್ಕೆ ನೋಟ್ಸ್ ನ ಪ್ರಿಪರೇಷನ್ ಮಾಡಿ ಪುನರ್ವಿ ಏಜು ಸಂಸ್ಕಾರ ಚಾನಲ್ ನ ಮುಖಾಂತರ ಅಪ್ಲೋಡ್ ಮಾಡ್ತೇವೆ ವಿದ್ಯಾರ್ಥಿ ಮಿತ್ರರೇ. ಸೊ ಈ ಒಂದು ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮ್ಗೆ ಯಾವ ಒಂದು ಇಂಪಾರ್ಟೆಂಟ್ ನೋಟ್ಸ್ ಬೇಕು, ಬಿಕಾಂ ಬೇಕಾ, BCA ಬೇಕಾ ಅಥವಾ BBM ಯಾವ ಒಂದು ಕನ್ನಡ ನೋಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಒತ್ತಿ ಅಂತ ಹೇಳ್ತಾ ನಮ್ಮ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಸದಾ ಇರಲಿ ವಿದ್ಯಾರ್ಥಿ ಮಿತ್ರರೇ. ಮರಿದೇನೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ನಿಮ್ಮ ಫಸ್ಟ್ ಇಯರ್ ಡಿಗ್ರಿ ಫಸ್ಟ್ ಸೆಮ್ ನಲ್ಲಿ ಕೇಳಲಾಗುವಂತಹ ಮೊದಲ ಪದ್ಯದ ಭಾವಾರ್ಥವನ್ನ ವಿವರಣೆ ಸಮೇತ ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲಿಗೆ ನಾಡು ನುಡಿ ಚಿಂತನೆ. ಈಗ ಕವಿರಾಜ ಮಾರ್ಗ ನಾಡು ನುಡಿ ಚಿಂತನೆ. ಸೊ ಇದರಲ್ಲಿ ಕವಿರಾಜ ಮಾರ್ಗ ಅದರಲ್ಲಿ ಬರುವಂತಹ ಕಾವೇರಿಯಿಂದಮ ಗೋದಾವರಿ ವರಮಿರ್ಧ. ಸೊ ಇದರ ಒಂದು ಸಂಪೂರ್ಣವಾದಂತಹ ಸಾರಾಂಶವನ್ನ ನೋಡ್ತಾ ಬರೋಣ ವಿದ್ಯಾರ್ಥಿ ಮಿತ್ರರೇ. ಸೊ ನೋಡೋಣ ಅಲ್ವಾ? ಓಕೆ, ವಿವರಣೆ ನೋಡ್ತಾ ಹೋಗೋಣ. ಕಾವೇರಿಯಿಂದಂ ಅಂದ್ರೆ ಕಾವೇರಿಯಿಂದ ಆ ಗೋದಾವರಿವರಂ ಇರ್ದ, ಆ ಗೋದಾವರಿವರೆಗೂ ಇದ್ದ ನಾಡು ಅದು. ನಾಡು ಅದು ಅಂದ್ರೆ ಪ್ರದೇಶ ಅಂತ ಹೇಳ್ತೀವಿ. ಆ ಕನ್ನಡದೊಳ್ ಅಂದ್ರೆ ಆ ಕನ್ನಡ ನಾಡಿನಲ್ಲಿ ಭಾವಿಸಿದ ಜನಪದಂ ಅಂದ್ರೆ ಸೇರಿದ ಜನಪದ ಅಂದ್ರೆ ಜನರು ವಾಸಿಸುವಂತಹ ಪ್ರದೇಶ. ವಸುಧಾವಲಯ ವಿಲೀನ ಅಂತಂದ್ರೆ ಭೂಮಂಡಲದಲ್ಲಿರುವ ವಿಷದ ಅಂದ್ರೆ ಸುಂದರವಾದ ವಿಷಯ ವಿಶೇಷ ಅಂತಂದ್ರೆ ಪ್ರದೇಶಗಳಲ್ಲಿ ಒಂದು ಅಂತ. ಅಂದ್ರೆ ಕಾವೇರಿಯಿಂದ ಗೋದಾವರಿವರೆಗೂ ಇದ್ದ ನಾಡದು ಆ ಕನ್ನಡ ನಾಡಿನಲ್ಲಿ ಸೇರಿದ ಜನಪದ ಅಂದ್ರೆ ಜನರ ವಾಸ ಪ್ರದೇಶ, ಭೂಮಂಡಲದಲ್ಲಿರುವ ಸುಂದರವಾದ ಪ್ರದೇಶಗಳಲ್ಲಿ ಒಂದು ಅಂತ ಇಲ್ಲಿ ಕವಿ ಹೇಳ್ತಾ ಇರುವಂತದ್ದು ವಿದ್ಯಾರ್ಥಿ ಮಿತ್ರರೇ. ಹಾಗೇನಿದ್ರೆ ವಿಶೇಷತೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಎರಡು ನದಿಗಳು ಗಡಿ ಪ್ರದೇಶವಾಗಿರುವ ಭಾಷಾ ಪ್ರದೇಶವನ್ನ ಇಷ್ಟು ಸ್ಪಷ್ಟವಾಗಿ ಸೂಚಿಸಿರುವುದು ಇಲ್ಲಿ ಒಂದು ವಿಶೇಷತೆಯನ್ನ ನಾವು ಇಲ್ಲಿ ಕಾಣ್ತೀವಿ. ಇನ್ನು ಹಾಗೆ ಎರಡನೆಯ ಒಂದು ಪದ್ಯವನ್ನ ನೋಡ್ತಾ ಬರೋಣ. ಎರಡನೇ ಒಂದು ಸಾಲುಗಳನ್ನ ನೋಡ್ತಾ ಹೋದ್ರೆ ನೋಡಿ, ಕೇಳಿದರೆ ಇಲ್ಲಿ ಅದರೊಳಗಂ ಅಂದ್ರೆ ಅದರಲ್ಲಿ ಅಂದ್ರೆ ಆ ಕನ್ನಡ ನಾಡಿನಲ್ಲಿ ಕಿಸುವಳಲ ಅಂತಂದ್ರೆ ವಿದಿತ ಮಹಾಕೋಪಣ ಅಂತಂದ್ರೆ ನಗರದ ಕಿಸುವಳಲ ಅಂತಂದ್ರೆ ಒಂದು ಪಟ್ಟಣ ಅಂತ ನಾವು ಇಲ್ಲಿ ಹೇಳ್ತೇವೆ. ನಗರದ ಅಂತಂದ್ರೆ ಪ್ರಸಿದ್ಧ ಮಹಾಕೋಪಣ ನಗರದ. ಪುಲಿಗೆರಿಯ ಅಂದ್ರೆ ಪುಲಿಗೆರಿಯ. ಸತ್ ಪ್ಲಸ್ ಅಭಿಸ್ತುತಮಪ್ಪ ಅಂತಂದ್ರೆ ಸ್ತುತ್ಯವಾದ, ಸ್ತುತಿಸಿರುವಂತಹ. ಒಕುಂದದ ನಡುವೆ ಇರುವ ನಾಡೇ ಕನ್ನಡ ತಿರುಳ್ಗನ್ನಡ ನಾಡಾಗಿದೆ ಅಂತ ಹೇಳಿ ಇದರ ಒಂದು ಅರ್ಥ. ಇದರ ಒಂದು ಸಾರಾಂಶವನ್ನ ನೋಡೋದಾದ್ರೆ, ಈ ಕನ್ನಡ ನಾಡಿನಲ್ಲಿ ಕಿಸುವಳಲ ಪ್ರಸಿದ್ಧ ಮಹಾಕೋಪಣ ನಗರದ ಪುಲಿಗೆರೆಯ ಸ್ತುತ್ಯವಾದ ವಂಕುಂದದ ನಡುವೆ ಇರುವ ನಾಡೇ ತಿರುಳ್ಗನ್ನಡ ನಾಡಾಗಿದೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟ್ ಹಾಗೆ ನೋಡ್ತಾ ಹೋಗೋಣ ವಿದ್ಯಾರ್ಥಿ ಮಿತ್ರರೇ. ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ, ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಲಿ. ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿ ಇನ್ನೇನು. ಮಹಾಲಿಂಗರಂಗರವರು ಬರೆದಿರುವಂಥದ್ದು. ಇದರ ಒಂದು ಸಾರಾಂಶವನ್ನ ನೋಡೋದಾದ್ರೆ ವಿದ್ಯಾರ್ಥಿ ಮಿತ್ರರೇ,
ಇದರ ಒಂದು ಸಾರಾಂಶವನ್ನು ನೋಡೋದಾದ್ರೆ, ಕನ್ನಡ ಭಾಷೆಯ ಮೇಲೆ ಅಭಿಮಾನ ಹೊಂದಿದ ಪ್ರಾಚೀನ ಕನ್ನಡದ ಕವಿ ಮಹಾಲಿಂಗರಂಗ ಕನ್ನಡ ಭಾಷೆಯನ್ನು ಈ ರೀತಿಯಾಗಿ ವರ್ಣಿಸಿದ್ದಾನೆ. ಕಲಿಯುವವರಿಗೆ ಕನ್ನಡ ನುಡಿ ಸುಲಿದು ಕೊಟ್ಟ ಬಾಳೆ ಹಣ್ಣಿನಂತೆ, ಸಿಗುರನ್ನು ತೆಗೆದ ಕಬ್ಬಿನಂತೆ, ಉಷ್ಣ ಅಂತಂದ್ರೆ ಬಿಸಿ ಅಂತ ಹೇಳ್ತೀವಿ, ಬಿಸಿಯನ್ನ ಆರಿಸಿ ಕುಡಿಯುವ ಹಾಲಿನಂತೆ ಸಿಹಿಯಾಗಿರುವ ಕನ್ನಡವಿರುವಾಗ ಸಂಸ್ಕೃತ ಏಕೆ ಎಂದು ಕವಿ ಇಲ್ಲಿ ಬಣ್ಣಿಸಿರೋದನ್ನ ನಾವು ಇಲ್ಲಿ ಕಾಣ್ತೇವೆ ವಿದ್ಯಾರ್ಥಿ ಮಿತ್ರರೇ. ಇನ್ನು ನೆಕ್ಸ್ಟ್ ಹಾಗೆ ಹೋಗೋಣ. ಸಕ್ಕದಮಂ ಪೇಳ್ವೊಡೆ ನೆರೆ ಸಕ್ಕದಮಂ ಪೇಳ್ಗೆ ಶುದ್ಧ ಕನ್ನಡದೊಳ್ ತಂದಿಕ್ಕುವುದೇ ಸಕ್ಕದಮಂ ತಕ್ಕುದೆ ಬೆರೆಸಲ್ಕೆ ಕೃತಮುಮಂ ತೈಲಮುಮಂ. ನಯಸೇನ ಬರೆದಿರುವಂಥದ್ದು. ಇದನ್ನ ಒಂದು ಸಾರಾಂಶವನ್ನ ತಿಳ್ಕೊಳ್ತಾ ಹೋಗೋಣ. ಇನ್ನು ಕನ್ನಡ ಭಾಷಾ ಪ್ರಯೋಗದ ಬಗ್ಗೆ ಕವಿ ಇಲ್ಲಿ ಹೇಳುತ್ತಾನೆ. ಸಂಸ್ಕೃತದಲ್ಲಿ ಹೇಳುವುದಾದರೆ ಶುದ್ಧ ಸಂಸ್ಕೃತದಲ್ಲಿಯೇ ಮಾತನಾಡಿ, ಆದರೆ ಶುದ್ಧ ಕನ್ನಡ ಭಾಷೆಯಲ್ಲಿ ಸಂಸ್ಕೃತವನ್ನ ಬೆರೆಸುವುದು ಸಲ್ಲವೆಂದು ಕವಿಯ ಅಭಿಪ್ರಾಯ. ಕನ್ನಡದಲ್ಲಿ ಸಂಸ್ಕೃತವನ್ನ ಬೆರೆಸಿದರೆ ತುಪ್ಪ ಮತ್ತು ಎಣ್ಣೆಯನ್ನ ಬೆರೆಸಿದಂತಾಗುವುದು ಎಂದು ನಯಸೇನನ ಅಭಿಪ್ರಾಯ. ಆದ್ದರಿಂದ ಶುದ್ಧ ಕನ್ನಡದಲ್ಲಿ ಮಾತನಾಡಬೇಕೆಂದು ಕವಿ ಇಲ್ಲಿ ಹೇಳಿರೋದನ್ನು ನಾವು ಕಾಣ್ತೇವೆ ವಿದ್ಯಾರ್ಥಿ ಮಿತ್ರರೇ. ಇದು ನಿಮ್ಮ ಮೊದಲನೇ ಪದ್ಯದ ಸಾರಾಂಶ ಆಗಿದೆ. ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಯಾವ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಮತ್ತೆ ಯಾವ ಒಂದು ಇಂಪಾರ್ಟೆಂಟ್ ನೋಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಶ್ರೀಗನ್ನಡಂ ಗೆಲ್ಗೆ, ಶ್ರೀಗನ್ನಡಂ ಬಾಳ್ಗೆ. ನಮಸ್ಕಾರ.